ಇದು ರಾಜ್ಯದ ಮಹಿಳೆಯರು ನೋಡಲೇಬೇಕಾಗಿರುವಂತಹ ಸ್ಟೋರಿ. 3 ಕಾಸಿನ ಸಂಬಳವನ್ನ ಪಡೆದುಕೊಂಡು ಶೋಕಿ ಮಾಡೋರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ಕೋಟಿ ಕೋಟಿ ಲಂಚವನ್ನ ಬಾಚಿ ಫಾರಿನ್ ಬ್ರ್ಯಾಂಡ್ ಶೋಕಿ ಮಾಡೋರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ಎಸ್, ಲಕ್ಷ ಲಕ್ಷ ದುಡಿದ್ರು ಆ ಒಂದು IAS ಅಧಿಕಾರಿ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಅದೇ ಬೇಕು ಇದೇ ಬೇಕು ಎನ್ನುವಂತಹ ಪತ್ನಿಯರು ಈ ಒಂದು ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕು. MG ರೋಡ್, ಮಾನನೀಯ ಬ್ರಿಗೇಡ್ ರೋಡ್, ಬಾಲೆಯರೆ ಈ ಒಂದು ಸ್ಟೋರಿಯನ್ನ ನೀವು ನೋಡಲೇಬೇಕು. ಮಲ್ಲೇಶ್ವರದ ಮೇಡಮ್, ಗಾಂಧಿ ಬಜಾರ್ನ ಬ್ಯೂಟೀಸ್ ಈ ಒಂದು ಸ್ಟೋರಿಯನ್ನ ನೀವೆಲ್ಲರೂ ಕೂಡ ನೋಡಲೇಬೇಕು. 10 ರೂಪಾಯಿಗೆ ತೆಗೆದುಕೊಂಡು ಬಂದ್ಕೊಂಡು ಬ್ರ್ಯಾಂಡೆಡ್ ಅಂತ ಶೋಕಿ ಮಾಡುವಂಥವ್ರು ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. 10 ರೂಪಾಯಿ ಕಡಿಮೆ ಸಿಗುತ್ತೆ ಅಂತ ಕಂಡಲ್ಲಿ ಆರ್ಡರ್ ಮಾಡ್ತಿರಲ್ಲ ಬಟ್ಟೆಗಳನ್ನ, ಅಂಥವ್ರು ಈ ಸ್ಟೋರಿಯನ್ನ ನೋಡಲೇಬೇಕು. ರಾಜ್ಯದ ಜನತೆ ಈ ಒಂದು ಸ್ಟೋರಿಯನ್ನ ನೋಡಲೇಬೇಕು. ನನಗಾ ಸೀರೆ ಬೇಕು, ನನಗಾ ಜ್ಯುವೆಲರ್ಸ್ ಬೇಕು, ನನಗಾ ಚಪ್ಪಲಿ ಬೇಕು, ಅದು ಆನ್ಲೈನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಿರಲ್ಲ, ಗಂಡನ ಹತ್ರ ದುಡ್ಡು ಇಸ್ಕೊಳ್ತಿರಲ್ಲ, ಅವರೆಲ್ಲರೂ ಕೂಡ ಈ ಒಂದು ಸ್ಟೋರಿ ನೋಡಬೇಕು. ಲಕ್ಷ ಲಕ್ಷ ದುಡಿದ್ರು IAS ಅಧಿಕಾರಿ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಹೆಂಗಾಗ್ಬಿಡುತ್ತೆ ಅಂತಂದ್ರೆ, 1000 ದುಡಿತಾ ಇದ್ದವ್ರು ನಮ್ಗೆಲ್ಲರಿಗೂ ಕೂಡ ಇದೆಲ್ಲ ನಾವು ಹೇಳ್ಬೇಕಾ, ಇದೆಲ್ಲ ಮಾಮೂಲಿ ಅಲ್ವಾ ಅಂತ ಅನ್ಕೊಳ್ತೀವಿ. ಆದರೆ ಇಲ್ಲೊಂದು ಅಧಿಕಾರಿ ಮಾಡಿರುವಂತಹ ಕೆಲಸಕ್ಕೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. IAS ಅಧಿಕಾರಿ ಮಾಡಿದ್ದೇನು? ಎಸ್, ಏನು ಎಲ್ಲ ಮಹಿಳೆಯರು ನೋಡಲೇಬೇಕಾಗಿರುವಂತಹ ಸೀರೆಯ ಕತೆ. ಹೌದು, ಲಕ್ಷ ಲಕ್ಷ ದುಡಿದ್ರೂ ಕೂಡ IAS ಅಧಿಕಾರಿ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ. ಎಲ್ರೂ ಗಂಡನ ಹತ್ರ ಹೇಳ್ತಾ ಇರ್ತೀರಾ, ನಾನು ಅದು ಆನ್ಲೈನಲ್ಲಿ ನೋಡಿದ್ದೀನಿ, ಅದು ನನಗೆ ಬೇಕು ಅಂತ ಗಂಡನ ಹತ್ರ ಪೀಕಲಾಸ್ತಾ ಇರ್ತೀರಾ, ದುಡ್ಡನ್ನ ತೆಗೆದುಕೊಳ್ತಾ ಇರ್ತೀರಾ. ಆ ಒಂದು ಚಪ್ಪಲಿ ಆನ್ಲೈನಲ್ಲಿ ಸಖತ್ತಾಗಿದೆ, ನನಗದು ಬೇಕು ಅಂತ ಹೇಳಿ ಆನ್ಲೈನ್ನಲ್ಲಿ ಹೋಗಿ ಅದನ್ನ ಆರ್ಡರ್ ಮಾಡ್ತೀರಾ. ಅಲ್ಲೇನು ತೋರಿಸುತ್ತೆ? ಕ್ಯಾಶ್ ಆನ್ ಡೆಲಿವರಿನ ಅಥವಾ ಈಗಲೇ ಪೇ ಮಾಡ್ತೀರಾ ಅಂತ ಕೇಳುತ್ತೆ. ಆಗ ನೀವೇನು ಮಾಡ್ತೀರಾ? ಕ್ಯಾಶ್ ಆನ್ ಡೆಲಿವರಿ ಅಂತ ಒತ್ತುತ್ತೀರಾ, ಅದು ಜಾಸ್ತಿ ರೇಟ್ ತೋರಿಸುತ್ತೆ. ಈಗಲೇ ಪೇ ಮಾಡಿದ್ರೆ ಕಮ್ಮಿ ರೇಟಲ್ಲಿ ಬರುತ್ತೆ ಅಂತ ಹೇಳಿ ಈಗಲೇ ಪೇ ಮಾಡ್ತೀರಾ. ಇದು ಎಲ್ಲ ಮಹಿಳೆಯರು ನೋಡಲೇಬೇಕಾಗಿರುವಂತಹ ಒಂದು ಸೀರೆಯ ಕತೆ. ಇದು IAS ಅಧಿಕಾರಿಣಿಯ ಒಂದು ಸೀರೆಯ ಕತೆ. ರಾಜ್ಯ ಸರ್ಕಾರದ ಮಹತ್ವದ ಹುದ್ದೆಯಲ್ಲಿರುವಂತಹ IAS ಅಧಿಕಾರಿಯ ಸೀರೆ ಕತೆ. ಏನಿದು IAS ಸೀರೆ ಕತೆ ಅಂತೀರಾ? ಫ್ರೀಡಂ ಟಿವಿ ಹೇಳ್ತಾ ಇದೆ, IAS ಸೀರೆಯ ಕಥೆಯ ರೋಚಕ ಕಹಾನಿ. ಈ ಸೀರೆ ಕತೆ ಕೇಳಿದ್ರೆ ನಿಮಗೂ ಕೂಡ ಶಾಕ್ ಆಗುತ್ತೆ. ಶಾಕ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಈ ಒಂದು IAS ಸೀರೆಯ ಬೆಲೆ ಎಷ್ಟಿರಬಹುದು ಗೊತ್ತಾ? ಈ IAS ಸೀರೆಯ ಬೆಲೆ ಕೇವಲ 850 ರೂಪಾಯಿ. 850 ರೂಪಾಯಿ ಸೀರೆಗೂ IASಗೂ ನಂಟೇನು ಗೊತ್ತಾ? IAS ಅಧಿಕಾರಿಣಿ ಉಡೋದು ಬರೀ 850 ರೂಪಾಯಿ ಸೀರೆನ. ಸ್ಟೋರಿ ಇದಲ್ಲ, ಸ್ಟೋರಿ ಇದು ಅಲ್ವೇ ಅಲ್ವಾ. ಸೀರೆಯ ಅಸಲಿಯತ್ತು ಬೇರೆನೇ ಇದೆ. ಎಸ್, ನಾವು 1000 ರೂಪಾಯಿ ಸಂಪಾದನೆಯನ್ನ ಮಾಡ್ಕೊಳ್ತೀವಿ, ಸಾವಿರಾರು ರೂಪಾಯಿ ಅಷ್ಟೇ. ಆದ್ರೂ ಕೂಡ ಕೆಲವೊಬ್ಬರ ಶೋಕಿ ಹೇಗಿರುತ್ತೆ ಅಂತಂದ್ರೆ, ಬ್ರ್ಯಾಂಡೆಡ್, ವೆರಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಹಾಕ್ತಾರೆ. ಆ ಬ್ರ್ಯಾಂಡೆಡ್ ಬಟ್ಟೆಗಳನ್ನ ನೋಡಿ ಸ್ನೇಹಿತರು ಕೇಳಬೇಕು, ಎಲ್ಲಿ ತಗೊಂಡೆ, ಎಷ್ಟು ಕೊಟ್ಟೆ ಅಂತ. ಆ ಥರ ಸೀರೆಗಳನ್ನ, ಆ ಥರ ಡ್ರೆಸ್ಗಳನ್ನ, ಆ ಥರ ಚಪ್ಪಲಿಗಳನ್ನ ಹಾಕ್ತಾರೆ ಹೆಣ್ಣುಮಕ್ಳು. ಆದರೆ ಅದನ್ನ ತಗೊಂಡಿರೋದು ಕಮ್ಮಿ ರೇಟಲ್ಲೇ ತಗೊಂಡಿರ್ತಾರೆ. ಆದರೆ IAS ಅಧಿಕಾರಿ ಸೀರೆಯ ಬೆಲೆಯನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಲಕ್ಷ ಲಕ್ಷ
ತಿಂಗಳಿಗೆ ಲಕ್ಷ ಲಕ್ಷ ರೂಪಾಯಿ ಸ್ಯಾಲರಿಯನ್ನ ತೆಗೆದುಕೊಳ್ತಿದ್ದಂತಹ IAS ಅಧಿಕಾರಿಣಿಯ ಸೀರೆಯ ಕತೆ ಇದು. ರಾಜ್ಯ ಸರ್ಕಾರದ ಮಹತ್ವದ ಹುದ್ದೆಯಲ್ಲಿರುವಂತಹ IAS ಅಧಿಕಾರಿಯ ಸೀರೆಯ ಕಹಾನಿ ಇದು. ಏನಿದು ಹಂಗಾದ್ರೆ ಅಂತ ನೋಡ್ತಾ ಹೋಗೋದಾದ್ರೆ, ಈ ಒಂದು ಸೀರೆ ಕಥೆಯನ್ನ ಕೇಳಿದ್ರೆ ನೀವು ಕೂಡ ಬೆಚ್ಚು ಬೀಳ್ತೀರಾ. ಅಂತಿಂತ ಸೀರೆ ಅಲ್ಲ. ಹೌದು, ಈ ಒಂದು IAS ಸೀರೆಯ ಬೆಲೆ ಎಷ್ಟಿರಬಹುದು? ಈ IAS ಅಧಿಕಾರಿಣಿ ಉಟ್ಟುಕೊಳ್ಳುವಂತಹ ಸೀರೆಯ ಬೆಲೆ 850 ರೂಪಾಯಿ. ಮತ್ತೆ ನಾನು ರಿಪೀಟ್ ಮಾಡ್ತೀನಿ, 850 ರೂಪಾಯಿ ಓನ್ಲಿ. ಸೀರೆ ಬೆಲೆ ವಿಚಾರವಾಗಿ ಮಾತನಾಡ್ತಾ ಇದ್ದೀವಾ? ಇಲ್ಲವೇ ಇಲ್ಲ. ಅಸಲಿ ಕಥೆಯೇ ಬೇರೆ ಇದೆ. ಹಾಗಾದ್ರೆ ಅಸಲಿ ಕಥೆ ಏನು? ಇದು ಖಡಕ್ ಅಧಿಕಾರಿ ಪಲ್ಲವಿ ಅಕುರಾತಿ ಅವರು 850 ರೂಪಾಯಿ ಸೀರೆಯ ಕಹಾನಿ. ರಾಜ್ಯ ಸರ್ಕಾರದ ಸಹಕಾರ ಮಿಷನ್ನ ನಿರ್ದೇಶಕಿ ಆಗಿರುವಂತಹ ಪಲ್ಲವಿ ಅಕುರಾತಿ ಅಷ್ಟು ದೊಡ್ಡವರಾಗಿದ್ರು ಕೂಡ 850 ರೂಪಾಯಿ ಸೀರೆಯನ್ನ ತೆಗೆದುಕೊಂಡ್ರು ಪಲ್ಲವಿ. ಶಾಪಿಂಗ್ ಟೈಮ್ ಇಲ್ಲದೆ ಆನ್ಲೈನ್ ನಲ್ಲಿ ಸೀರೆಯನ್ನ ತೆಗೆದುಕೊಂಡ್ರು ಪಲ್ಲವಿ ಮೇಡಮ್. ಯೂಟ್ಯೂಬ್ ನಲ್ಲಿ ಪೂರ್ಣಿಮಾ ಕಲೆಕ್ಷನ್ಸ್ ನಲ್ಲಿ ಸೀರೆಯನ್ನ ಆರ್ಡರ್ ಮಾಡಿದ್ದಂತಹ ಪಲ್ಲವಿ 850 ರೂಪಾಯಿ ಮೌಲ್ಯದ ಮಧುರೈ ಸೀರೆಯನ್ನ ಖರೀದಿಗೆ ಹಣ ಕೊಟ್ಟಿದ್ದಂತಹ ಪಲ್ಲವಿ ಇವತ್ತು ಬರುತ್ತೆ, ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ, ಆಚೆ ನಾಡಿದ್ದು ಬರುತ್ತೆ ಅಂತ ಹೇಳಿ ಕಾದು 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 ಸುಸ್ತಾಗಿದ್ದಂತಹ ಪಲ್ಲವಿ ಮೇಡಮ್ ಕಡೆಗೂ ಬುಕ್ ಮಾಡಿದ್ದಂತಹ 850 ರೂಪಾಯಿ ಸೀರೆ ಬರಲೇ ಇಲ್ಲ. ಫೋನ್ ಮಾಡಿದ್ರು ನೋ ರೆಸ್ಪಾನ್ಸ್, ಮೆಸೇಜ್ಗೂ ಕೂಡ ನೋ ರೆಸ್ಪಾನ್ಸ್. ಸೀರೆ ಖರೀದಿಸಿದಂತಹ IAS ಅಧಿಕಾರಿಣಿಗೆ ಧೋಖಾ ಮಾಡಿಬಿಟ್ರು. ನನ್ನಂತೆ ಹಲವರಿಗೂ ಕೂಡ ಧೋಖಾ ಆಗಿರಬಹುದು ಅಂತ ಹೇಳಿ ಪಲ್ಲವಿ FIR ಅನ್ನು ಹಾಕ್ತಾರೆ. ಪೂರ್ವ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರಿಗೆ ಪಲ್ಲವಿ ದೂರನ್ನ ನೀಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. 850 ರೂಪಾಯಿ ವಿಚಾರವೇ ಅಲ್ಲ ಇಲ್ಲಿ. ಲಕ್ಷ ಲಕ್ಷ ಸಂಪಾದನೆಯನ್ನ ಮಾಡ್ತಾ ಇದ್ದಂತಹ IAS ಅಧಿಕಾರಿಗೆ 800 ರೂಪಾಯಿ ಮ್ಯಾಟ್ರೇ ಅಲ್ಲ. 800 ರೂಪಾಯಿ ಕಥೆಯೇ ಅಲ್ಲ. ನಾನು ಇಷ್ಟು ಸಂಪಾದನೆಯನ್ನ ಮಾಡ್ತಾ ಇದ್ದೇನೆ, ನನಗೇ ಈ ತರ ಮೋಸವನ್ನ ಮಾಡ್ತಾ ಇದ್ರೆ ಇನ್ನು ಸಾವಿರಾರು ಅಂದ್ರೆ 10,000 20,000 ತೆಗೆದುಕೊಳ್ಳುವಂತಹ ಮಹಿಳೆಯರ ಕಥೆ ಏನು? ಅವರು ಕೂಡ ಸೀರೆ ಅಂತ ಅಂದ್ರೆ ಆಸೆ ಬಿದ್ದುಬಿಡ್ತಾರೆ. ಅವರಿಗೂ ಕೂಡ ಕಡಿಮೆ ರೇಟ್ನಲ್ಲಿ ಯಾವುದೋ ಒಂದು ಬಾರ್ಡರು, ಯಾವುದೋ ಮಾವಿನಕಾಯಿ ಡಿಸೈನು, ಆ ಡಿಸೈನ್ ಎಲ್ಲ ನೋಡಿ ಆಸೆ ಬಿದ್ದು ಬಿಡ್ತಾರೆ. ಅವರು ಮೋಸ ಹೋಗಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ FIR ಅನ್ನು ಹಾಕ್ತಾರೆ. ರಾಜ್ಯ ಸರ್ಕಾರದ ಸಕಲ ಮಿಷನ್ನ ನಿರ್ದೇಶಕಿ ಆಗಿರುವಂತಹ ಪಲ್ಲವಿ ಅವರು ಅಷ್ಟು ದೊಡ್ಡವರಾದ್ರೂ ಕೂಡ ಅವರ ಸೀರೆ ಸೆಲೆಕ್ಷನ್ ಎಲ್ಲ ನೋಡಿ ನೀವು 850 ರೂಪಾಯಿ ಸೀರೆಯನ್ನ ಪಲ್ಲವಿ ಅವರು ನೋಡ್ತಾರೆ. ಶಾಪಿಂಗ್ಗೆ ಟೈಮ್ ಇರೋದಿಲ್ಲ, ಆ ಒಂದು ಕಾರಣಕ್ಕಾಗಿ ಆನ್ಲೈನ್ ನಲ್ಲಿ ಸೀರೆಯನ್ನ ಪಲ್ಲವಿ ಅವರು ಆರ್ಡರ್ ಮಾಡ್ತಾರೆ. ಯೂಟ್ಯೂಬ್ ನಲ್ಲಿ ಪೂರ್ಣಿಮಾ ಕಲೆಕ್ಷನ್ಸ್ ನಲ್ಲಿ ಸೀರೆಯನ್ನ ಆರ್ಡರ್ ಮಾಡ್ತಾರೆ ಪಲ್ಲವಿ. 850 ರೂಪಾಯಿ ಮೌಲ್ಯದ ಮಧುರೈ ಸೀರೆ ಅಂತೆ ಅದು. ಆ ಒಂದು ಸೀರೆಯನ್ನ ಖರೀದಿ ಮಾಡೋಕೆ ಅಂತ ಹಣ ಕೂಡ ಕಳಿಸ್ತಾರೆ. ನಾವುಗಳು ಸಾರ್ವಜನಿಕರು ಮಾಡುವಂತಹ ತಪ್ಪೇನು ಗೊತ್ತಾ? ಆನ್ಲೈನ್ ನಲ್ಲಿ ಆ ಒಂದು ಐಟಮ್ ಬರೋಕ್ಕಿಂತ ಮುಂಚೆನೆ ಅಮೌಂಟ್ ಕೊಡೋದು. ಎಲ್ಲರ ಜೀವನದಲ್ಲೂ ಆನ್ಲೈನ್ ನಲ್ಲಿ ಹೀಗೆ ಆಗಿರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಗೊತ್ತಾ? ಬುದ್ಧಿವಂತರು, ನಾವೇ ಬುದ್ಧಿವಂತರು, ದೊಡ್ಡ ಬುದ್ಧಿವಂತರು ಅನ್ಕೊಂಡಿರ್ತಾರೆ. ಅಲ್ಲಿ ತೋರ್ಸತ್ತಲ್ಲ ಆಪ್ಷನ್ನು, ಕ್ಯಾಶ್ ಆನ್ ಡೆಲಿವರಿನ ಅಥವಾ ಈಗಲೇ ಅಮೌಂಟ್ ಕಟ್ತೀರಾ ಅಂತ ಕೇಳ್ಕೂಡ್ಲೆ ಅಯ್ಯೋ ಈಗಲೇ ಅಮೌಂಟ್ ಕಟ್ಬಿಟ್ರೆ ಧೋಖಾ ಆಗ್ಬಿಡುತ್ತೆ ನಮಗೆ ಅಂತ ಹೇಳ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಅಂತ ಕೊಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ತಗೊಂಡು ಯಾವುದೋ ವೆಬ್ಸೈಟಲ್ಲಿ ವೆಬ್ಸೈಟ್ ಸ್ಟೋರಿಯನ್ನ ಹೇಳ್ತಾ ಇದ್ದೀನಿ. ಅದು ಯಾವುದೋ ವೆಬ್ಸೈಟಲ್ಲಿ ಜಿನ್ ಪ್ಯಾಂಟು 150 ರೂಪಾಯಿಗಿದೆ ಅಂತ ಹೇಳ್ಬಿಟ್ಟು ಇವರು ಆನ್ಲೈನ್ ಅಮೌಂಟ್ ಕಟ್ಟೋದು ಬಿಟ್ಟು ಏನು ಹೇಳ್ತಾರೆ, ಕ್ಯಾಶ್ ಆನ್ ಡೆಲಿವರಿ ಕೊಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಬರುತ್ತೆ, ಅಮೌಂಟ್ ಕೂಡ ಕೊಡ್ತಾರೆ. ಕಡೆಗೆ ತೆಗೆದು ನೋಡಿದ್ರೆ ಅದು 50 ರೂಪಾಯಿ ಬೆಲೆ ಬಾಳೋದು ಇಲ್ಲ. ಆ ತರಹ ಜೀನ್ಸ್ ಪ್ಯಾಂಟ್ಗಳು, ಬೆಲ್ಟ್ಗಳು, ಅಂಗಿಗಳು ಇವೆಲ್ಲವೂ ಕೂಡ ಸಿಗುತ್ತೆ. ಇಂಥವೆಲ್ಲ ನಾವೇನ್ ಮಾಡ್ತೀವಿ ಗೊತ್ತಾ? ಅಯ್ಯೋ ಯಾರು ಗುರು ಇದೆಲ್ಲ ನೋಡ್ತಾ ಇರ್ತಾರೆ ಅಂತ ಅನ್ಕೊಳ್ತೀವಿ. ಆದ್ರೆ IAS ಪಲ್ಲವಿ ಅವರು ಮಾಡಿರುವಂತಹ ಕೆಲಸವನ್ನ ನಾವೆಲ್ಲರೂ ಮಾಡ್ಬೇಕು. ಖಡಕ್ ಅಧಿಕಾರಿಯಾಗಿರುವಂತಹ IAS ಪಲ್ಲವಿ ಅಕುರಾತ್
ಸದಾ ಸೀರೆಯಲ್ಲೇ ಕಾಣಿಸಿಕೊಳ್ಳುವಂತಹ ಸಿಂಪಲ್ ಅಧಿಕಾರಿ ಪಲ್ಲವಿ. ಆದ್ರೆ ಬರೀ 850 ರೂಪಾಯಿ ಸೀರೆಗಾಗಿ ದೂರು ಕೊಟ್ಟಿದ್ಯಾಕೆ ಗೊತ್ತಾ? ಆನ್ಲೈನ್ನಲ್ಲಿ ಇತ್ತೀಚೆಗೆ ನಡೀತಿದೆ ಹೆಚ್ಚಿನ ವಂಚನೆ. ಯೂಟ್ಯೂಬ್ನಲ್ಲಿ ಸೀರೆ ಮಾರ್ಕೆಟಿಂಗ್ ಮಾಡ್ತಿದ್ದಂತಹ ಯೂಟ್ಯೂಬರ್ಸ್ ಪೂರ್ಣಿಮಾ ಕಲೆಕ್ಷನ್ಸ್ ಚಾನೆಲ್ನಲ್ಲಿ ಸೀರೆಗಳ ಮಾರ್ಕೆಟಿಂಗ್. ಆದ್ರೆ ಎಷ್ಟೋ ಜನಕ್ಕೆ ಪ್ರಾಡಕ್ಟ್ಗಳನ್ನ ಕಳುಹಿಸದೆ ವಂಚನೆಯ ಆರೋಪ. ಬೇರೆಯವರಿಗೂ ಮೋಸ ಆಗಿರುವುದರಿಂದಲೇ ಈ ಒಂದು ನಿರ್ಧಾರವನ್ನ ಇವರು ತೆಗೆದುಕೊಂಡಿದ್ದಾರೆ. ಕಳ್ಕೊಂಡಿದ್ದು 850 ರೂಪಾಯಿ ಆದ್ರೂ ಕೂಡ ಆನ್ಲೈನ್ ದೋಖಾ ಅಪರಾಧ. ಚಿಲ್ಲರೆ ಕಾಸು ಅಂತ ಹೇಳಿ ಸುಮ್ಮನೆ ಆಗ್ಲಿಲ್ಲ. IAS ಅಧಿಕಾರಿ ತಪ್ಪು ಮಾಡ್ತಿರೋರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ದೂರು ಕೊಟ್ಟಂತಹ ಪಲ್ಲವಿ. ನಾನು ಹೇಳ್ತಾ ಇದ್ದೆ, ಎಷ್ಟು ಚಂದ ಅಲ್ಲ, ಲಕ್ಷ ಲಕ್ಷ ಸಂಪಾದನೆಯನ್ನ ಮಾಡೋರು ಕೂಡ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂತಹ ಪಲ್ಲವಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಪಲ್ಲವಿ ಅಖುರಾತಿ ಅವ್ರನ್ನ. ಖಡಕ್ ಆಫೀಸರ್ IAS ಅಧಿಕಾರಿ ಪಲ್ಲವಿ ಅಖುರಾತಿ, ಸದಾ ಸೀರೆಯಲ್ಲೇ ಕಾಣಿಸಿಕೊಳ್ಳುವಂತಹ ಸಿಂಪಲ್ ಅಧಿಕಾರಿ ಪಲ್ಲವಿ. ಅವರು ಬರೀ 850 ರೂಪಾಯಿ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು FIR ಅನ್ನು ಹಾಕಿಲ್ಲ. FIR ಏನಕ್ಕೆ ಹಾಕಿದ್ರು ಅಂತಂದ್ರೆ, ಆ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಅದೆಷ್ಟು ಜನ ಆರ್ಡರ್ ಮಾಡಿರಬಹುದು, ಅದೆಷ್ಟು ಜನ 850 ರೂಪಾಯಿಯನ್ನ ಕೊಟ್ಟಿರಬಹುದು. ದಿನಕ್ಕೊಂದು 2 ಜನ ಆರ್ಡರ್ ಮಾಡಿ 850 ರೂಪಾಯಿ ಕೊಟ್ಟರು ಸಾಕಲ್ರಿ. ಆಕೆ ಸುಮ್ಮನೆ ನೋಡ್ತಾನೆ ದೋಖಾ ದುಡ್ಡು ಸಂಪಾದನೆ ಮಾಡ್ದಂಗೆ ಆಯ್ತಲ್ರಿ. ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆದು 850 ರೂಪಾಯಿ ಹೆಣ್ಣು ಮಕ್ಕಳು ಅದೆಲ್ಲೆಲ್ಲೆಲ್ಲ ಔತಿರ್ಸ್ಕೊಂಡಿರ್ತಿದ್ರು. ಸಾಸಿವೆ ಡಬ್ಬ, ಖಾರದ ಪುಡಿ ಡಬ್ಬ ಅಂತ ಹೇಳಿ ಗಂಡಂಗ ತೋರಿಸದೆ ಇಟ್ಟಿರುವಂತಹ ಚೆನ್ನಾಗಿರೋ ಸೀರೆ ತಗೊಳ್ಳೋಣ ಮದುವೆಗೆ ಅಂತ ಹೇಳಿ ಇಟ್ಟಿರುವಂತಹ ಸೀರೆಗೂ ಕೂಡ ಅದಕ್ಕೆ ಹಣ ಹಾಕಿದ್ರು ಕೂಡ ಅದು ವಾಪಸ್ ಬಂದಿಲ್ಲ ಅಂತಂದ್ರೆ ಅದು ಯಾವ ಲೆಕ್ಕ? ಹೆಂಗ ದುಡ್ಡು ಮಾಡ್ತಿದ್ದಾರೆ ನೋಡಿ ಆನ್ಲೈನ್ನಲ್ಲಿ. ಇತ್ತೀಚೆಗೆ ಆನ್ಲೈನ್ನಲ್ಲಿ ಮೋಸಗಳು ಕಾಮನ್ ಆಗಿಬಿಟ್ಟಿದೆ. ನಾವೆಲ್ಲ ಏನು ಅನ್ಕೊಂತೀವಿ, 250 ಅಲ್ವಾ ಬಿಡಿ ಹೋಗ್ಲಿ, 250 ರೂಪಾಯಲ್ಲೇ ಮುಗೀತು, 10,000 ಗಟ್ಟಲೆ ಅಲ್ವಲ್ಲ ಅಂತ. 250, 850 ಇದೇ ತರ ಹನಿ 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 ಸೇರಿದ್ರೇನೆ ಹಳ್ಳ. ದಿನಕ್ಕೆ 850 ರೂಪಾಯಿ ಒಂದ್ 2-3 ಆರ್ಡರ್ ಬಂದ್ಬಿಡ್ತು ಅಂದ್ರೆ ಮತ್ತ್ಯಾಕೆ ಅವಳು ಸಂಪಾದನೆ ಮಾಡ್ಬೇಕು? ಯೂಟ್ಯೂಬರು, ಪೂರ್ಣಿಮಾ ಯೂಟ್ಯೂಬರ್ ಅಂತೆ. ಯೂಟ್ಯೂಬ್ನಲ್ಲಿ ಸೀರೆಯನ್ನ ಮಾರ್ಕೆಟಿಂಗ್ ಮಾಡ್ತಿದ್ದಂತಹ ಯೂಟ್ಯೂಬರ್ ಪೂರ್ಣಿಮಾ ಕಲೆಕ್ಷನ್ಸ್ ಎನ್ನುವಂತಹ ಚಾನೆಲ್ನಲ್ಲಿ ಸೀರೆಯನ್ನ ಮಾರ್ಕೆಟಿಂಗ್ ಮಾಡೋದು. ಅಲ್ಲ, ನೀವುಗಳೆಲ್ಲ ಯಾಕೆ ಹೆಣ್ಮಕ್ಳನ್ನೇ ಟಾರ್ಗೆಟ್ ಮಾಡ್ತೀರಾ ಅಂತ ಸರಿಯಾಗಿ ಕೊಟ್ಟರು ಪಲ್ಲವಿ ಅವರು. IAS ಪಲ್ಲವಿ ಅವರು ಸರಿಯಾಗಿ FIR ಹಾಕಿದ್ದಾರೆ. ಪಾಪದ ಹೆಣ್ಣು ಮಕ್ಕಳ ದುಡ್ಡನ್ನ ಇದೇ ತರಹ ದೋಖದಿಂದ ಸುಳ್ಳಿನಿಂದ ಕಸಿದುಕೊಳ್ತಾ ಇದ್ರಲ್ಲ, ಆಗ್ಬೇಕಿನ್ನು ಇಂಥವು 1000 ಆಗ್ಬೇಕಿನ್ನು. ಮಜಾ ಏನು ಅಂತಂದ್ರೆ ಇದೇ ತರ ತುಂಬಾ ಇದೆ. ಸೀರೆ ಅಂತ ಅಲ್ಲ, ಇಯರ್ಫೋನ್ ಆರ್ಡರ್ ಮಾಡ್ತಾರೆ, ಇಯರ್ಫೋನಲ್ಲೂ ಹಾಗೆ ಬರುತ್ತೆ. ಯಾವುದೋ ಒಂದು ವೆಬ್ಸೈಟಿಗೆ ಹೋಗ್ತಾರೆ, ಅಲ್ಲಿ ಫೋನ್ ನಂಬರ್ಗೆ ನಂಬರ್ ಏನಿರಲ್ಲ, ರಿಟರ್ನ್ಸ್ ಕೂಡ ಇರುತ್ತೆ ಅಂತಿರಲ್ಲ. ಅದು ಯಾವುದೊಂದು ನಿರ್ಧಾರದ ಮೇಲೆ ಅದಕ್ಕೆ ಆರ್ಡರ್ ಹಾಕ್ತಾರೋ ಅನ್ನೋದು ಗೊತ್ತಾಗಲ್ಲ. 150 ರೂಪಾಯಿ ಇಯರ್ಫೋನು ಅಂತಂದ್ರೆ ಸರಿ ಆಯ್ತು ಹಾಕೋಣ, ಹೋದ್ರೆ 150 ರೂಪಾಯಿ ಮಾತ್ರ ಅಲ್ಲ. ಈ ತರ ಯೋಚನೆ ಮಾಡ್ತಾರೆ. ನಿಮ್ಮ ಈ ಯೋಚನೆಗಳೇ ಆ ಕಳ್ಳರ ಒಂದು ಗುರಿ, ಆ ಕಳ್ಳರ ಬಂಡವಾಳ. ನಿಮ್ಮ ಆ ಯೋಚನೆ ಏನು ಯೋಚನೆ? ಹೋದ್ರೆ 150 ರೂಪಾಯಿ, ಹೋದ್ರೆ 250 ರೂಪಾಯಿ ಬಂದ್ರೆ ಅಷ್ಟು ದೊಡ್ಡದು ಅಮೌಂಟ್, ಅಷ್ಟು ದೊಡ್ಡದು ಪ್ರಾಡಕ್ಟ್ ಬರುತ್ತೆ ನಮಗೆ. ಇದೇ ಯೋಚನೆಯೇ ಅವರ ಬಂಡವಾಳ. ಅಂಥ ತೋಳಗಳು, ಅಂಥ ನರಿಗಳಿದ್ದಾರಲ್ಲ, ಅವರ ಬಂಡವಾಳವೇ ನಿಮ್ಮ ಯೋಚನೆ. ಪೂರ್ಣಿಮಾ ಕಲೆಕ್ಷನ್ಸ್ ಎನ್ನುವಂತಹ ಚಾನೆಲ್ನಲ್ಲಿ ಸೀರೆಯನ್ನ ಮಾರ್ಕೆಟಿಂಗ್ ಮಾಡ್ತಾ ಇದ್ರಂತೆ. ಆ ಒಂದು ಪೂರ್ಣಿಮಾ ಕಲೆಕ್ಷನ್ನಲ್ಲಿ ಆ ಚಾನೆಲ್ನ ನೋಡಿದ್ದಂತಹ ಪಲ್ಲವಿ ಅವರು, IAS ಅಧಿಕಾರಿ ಪಲ್ಲವಿ ಅವರು, ನನಗೊಂದು ಸೀರೆ ಇದು ಚೆನ್ನಾಗಿದೆ ಅಂತ ಹೇಳಿ ಆರ್ಡರ್ ಮಾಡ್ತಾರೆ. 850 ರೂಪಾಯಿನೂ ಕೂಡ ಕಳಿಸ್ಬಿಡ್ತಾರೆ. ಮಜಾ ಏನು ಗೊತ್ತಾ? ಅವರು ಫೋನ್ ಮಾಡಿದ್ರೆ ಇವತ್ತು ಕಳಿಸ್ತೀನಿ ಮೇಡಮ್, ನಾಳೆ ಕಳಿಸ್ತೀನಿ ಮೇಡಮ್, ಇನ್ನು ಪ್ಯಾಕಿಂಗ್ ಆಗ್ತಾ ಇದೆ ಕಳಿಸ್ತೀನಿ ಅಂತ ಹೇಳ್ತಿದ್ರಂತೆ.
ಮೆಸೇಜ್ ಮಾಡಿದ್ರೆ ರಿಪ್ಲೈ ಕೊಡ್ತಾ ಇಲ್ಲ, ಆಮೇಲೆ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ನಾಗರಿಕನೂ ಕೂಡ ಇದೇ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಆಗ ಇವೆಲ್ಲ ಕಳ್ಳಾಟಕ್ಕೆ ಬ್ರೇಕ್ ಬೀಳುತ್ತೆ.